ಗ್ಯಾರಂಟಿ ಯೋಜನೆಗಳನ್ನು ನಾಯಿ ಮಾಂಸಕ್ಕೆ ಹೋಲಿಸಿದ ಮಾಜಿ ಶಾಸಕ ಹರ್ಷವರ್ಧನ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನಾಯಿ ಮಾಂಸಕ್ಕೆ ಹೋಲಿಸಿ ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ ಈಗ ಟೀಕೆಗೆ ಗುರಿಯಾಗಿದ್ದಾರೆ. ನಂಜನಗೂಡಿನ ಯಾತ್ರಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಕಾರ್ಯಕಾರಿಣಿ ಸಭೆಯ ನಂತರ ಹೊರಬಂದ ನಂತರ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸುವ ವೇಳೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಗ್ಯಾರಂಟಿ ಯೋಜನೆಯನ್ನ ನಾಯಿ ಮಾಂಸಕ್ಕೆ ಹೋಲಿಸಿ ಮಾತನಾಡಿದ್ದಾರೆ. ಸಾರ್ವಜನಿಕರಿಗೆ ನೀಡಿರುವ ಗ್ಯಾರಂಟಿ ಯೋಜನೆ ನಾಯಿ ಮಾಂಸ ನೀಡುತ್ತಿರುವಂತಾಗಿದೆ. ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳಿಕೆ ನೀಡಿ ಟೀಕೆಗೆ ಗುರಿಯಾಗಿದ್ದಾರೆ. ಒಂದು 3 ದಿನ ಕಳೆದ್ಮೇಲೆ ಸ್ಥಳ ಪೂಜೆ ಭೇಟಿ, ಯಾಕಂದ್ರೆ ಅವಾಗ SC/ST ಒಬ್ಬ ಮೆಂಬರ್ ಆಗಿದ್ದೆ ನನ್ನ ಕಮಿಟಿಯಲ್ಲಿ. ಕನಕಪುರದಲ್ಲಿ ಸ್ವತಃ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಈ ತರ ನಡೆಯುವಂಥದ್ದು ನಿಮಗೆ ಕಾನೂನು ಎಷ್ಟು ಮಟ್ಟಿಗೆ ಹದಗೆಟ್ಟೋಗಿದೆ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕು. ಸಾಮಾನ್ಯ ಜನರು ಇವತ್ತು ನಮ್ಮ ರಾಜ್ಯದ ಕನಕಪುರ ಅರ್ಥ ಮಾಡ್ಕೊಬೇಕು. ಏನು ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತು ಈ ಸರ್ಕಾರ ಮಾಂಸ ಕೊಟ್ಬಿಟ್ಟು ನಾಯಿ ಮಾಂಸ ಕೊಡ್ತಾ ಇದೆಯಲ್ಲ, ಆ ತರ ಆಗೋಗ್ಬಿಟ್ಟಿದೆ ಈಗ. ಸಿದ್ದರಾಮಯ್ಯನವರು ಹೇಳೋದೇ ಒಂದು, ಮಾಡೋದೇ ಒಂದು. ಈ ತರ ಕನಕಪುರದಲ್ಲಿ ನಡೆದಿರೋದು ನಿಜವಾಗ್ಲೂ ಆಶ್ಚರ್ಯ ಆಗತ್ತಂದ್ರೆ, ಇಷ್ಟು ವರ್ಷ ಅಲ್ಲಿ ಒಂದು ಗುಂಡಾಗಿರಿ ಯಾವ ತರ ನಡೀತಾ ಇತ್ತು, ಇನ್ನು ನಡೆಸ್ಕೊಂಡ್ ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ದೊಡ್ಡದಾಗಿ ಒಂದು ಹೋರಾಟನೂ ಕೂಡ ನಾವು ಮಾಡ್ತೀವಿ. ಅಲ್ಲೇ ಇದ್ರ ಬಗ್ಗೆ ಏನೋ ಒಂದು ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ. ನಾವು ಮೈಸೂರು ಮತ್ತೆ ಬೆಂಗಳೂರಲ್ಲಿ ಏನು ಪಾದಯಾತ್ರೆ ನಡೀತಿದೆ, ಇದು ಒಂದು ಕೂಡ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಇದನ್ನ ತಗೊಂಡು ನಾವು ಜನರಲ್ಲಿ ಮತ್ತೆ ವಿಶೇಷವಾಗಿ ದಲಿತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್.